ಸಿಬ್ಬಂದಿಗಳ ಕಷ್ಟಗಳಲ್ಲಿ ಭಾಗಿಯಾಗಿದ್ದಂಥ ಒಂದು ದೊಡ್ಡ ಆಲದ ಮರ. ಸ್ಟಾಫ್ ಥರ ನೋಡ್ತಿರ್ಲಿಲ್ಲ, ನಮಗೆ ತುಂಬ ಫ್ಯಾಮಿಲಿ ಮೆಂಬರ್ಸ್ ಥರ ನೋಡ್ತಾಯಿದ್ರು. ರಾಜ್ಕುಮಾರ್ ಸ್ಟೇಡಿಯಂ ಅಂತಲೇ ಹೆಸರಿಟ್ಟಿದ್ದಾರೆ. ರಾಜ್ಕುಮಾರ್ ಪಾರ್ವತಮ್ಮ ಅಮ್ಮನ ಕರ್ಕೊಂಬಂದೆ ಅವ್ರ ಕೈಯಲ್ಲಿ ಇನಾಗ್ರೇಷನ್ ಮಾಡ್ತಿರೋದು ಆಗ್ಲೇ. ಅವ್ರಿಗೆ ಕನ್ನಡ ಅಂದ್ರೂ ತುಂಬ ಇಷ್ಟ. ಇವಾಗ ಏನೋ ತಪ್ಪು ಮಾಡಿದ್ರೆ ನಮ್ಮ ಹತ್ರ ಒಬ್ಬೊಂದು ಪ್ರತಿಯೊಂದು ಹೇಳಿ ನಮ್ಮ ಹತ್ರ ಮಾಡ್ತಾರೆ. ಅವ್ರಿಗೆ ಇಲ್ಲದ್ದು ನಮಗೆ ತುಂಬ ದುಃಖವಾಗಿದೆ. ರೈಡು ಏನಾಗಿದೆ ಅದು ಅತ್ಯಂತ ಪ್ರೆಷರ್ ಮಾಡಿದ್ರು. ಈ ಬನಾನ ಅಂದ್ರೆ ಅವರೆಲ್ಲ ತುಂಬ ಇಷ್ಟ ಅವ್ರಿಗೆ. ಅವರನ್ನು ನಂಬಿದ್ದಂಥ ಕುಟುಂಬಗಳು ಇವತ್ತು ಒಂದು ಅನಾಥ ಪ್ರಜ್ಞೆ ಕಾಣ್ತಾ ಇದೆ. ಕೇರಳ ಮೂಲದ ಖ್ಯಾತ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದಂಥ ಮತ್ತು ವಿವಿಧ ರೀತಿಯಾದಂತಹ ಉದ್ಯಮಗಳನ್ನು ನಡೆಸ್ತಾ ಇದ್ದಂತಹ ಸಮಾಜ ಸೇವಕರು ಅಂತಲೇ ಹೇಳಲ್ಪಡುವಂತಹ CJ ರಾಯ್ ಈಗ ನಮ್ಮನ್ನು ಅಗಲಿದ್ದಾರೆ. ಅವರ ಅಂತಿಮ ಸಂಸ್ಕಾರ ಬನ್ನೇರುಘಟ್ಟ ರಸ್ತೆಯಲ್ಲಿರುವ ಅವರಿಗೆ ಅತ್ಯಂತ ಪ್ರಿಯವಾದಂತಹ ಸ್ಥಳ ಪಾರ್ವತಮ್ಮ ರಾಜ್ಕುಮಾರ್ ಮತ್ತು ಸಾಹಸ ಸಿಂಹ ವಿಷ್ಣುವರ್ಧನ್ ರವರು ಉದ್ಘಾಟಿಸಿದ್ದಂತಹ ರಾಜ್ಕುಮಾರ್ ಪಾರ್ಕ್ ನಲ್ಲಿ ಅವರ ಅಂತಿಮ ಸಂಸ್ಕಾರ ನಡೆಯುತ್ತಿದೆ. ಇದಕ್ಕೆ ಸಕಲ ಸಿದ್ಧತೆಗಳು ಕೂಡ ನಡೆದಿವೆ. ಇಂದು ಬೆಳಗ್ಗೆ ಅವರ ಪಾರ್ಥಿವ ಶರೀರ ಬೋರಿಂಗ್ ಆಸ್ಪತ್ರೆಯಿಂದ ಹೊರಟಿತು. ಆ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಅವರ ಜೊತೆಗಿದ್ದರು. ಈಗ ಅವರ ಅಂತಿಮ ದರ್ಶನವನ್ನ ಬನ್ನೇರುಘಟ್ಟ ರಸ್ತೆಯಲ್ಲಿರುವಂತಹ ಕಾನ್ಫಿಡೆಂಟ್ ಕ್ಯಾಸ್ಕಡ್ ನಲ್ಲಿ ನೇಚರ್ ಲಕ್ಸುರಿ ಎನ್ನುವಂತಹ ಈ ಒಂದು ಸ್ಥಳದಲ್ಲಿ ಇಡಲಾಗತ್ತೆ. 2 ಗಂಟೆಯವರೆಗೆ ಸಾರ್ವಜನಿಕರ ದರ್ಶನಕ್ಕೆ ಅವರ ಪಾರ್ಥಿವ ಶರೀರ ಇಡಲಾಗತ್ತೆ. ತದನಂತರ ಅಲ್ಲೇ ಇರುವಂತಹ ಚರ್ಚ್ ನಲ್ಲಿ ಸಂತ್ ಫಿಲೋಮಿನಸ್ ಚರ್ಚ್ ನಲ್ಲಿ ಒಂದು ಕೊನೆಯ ಪ್ರಾರ್ಥನೆಯನ್ನ ಅವರ ಕುಟುಂಬಸ್ಥರು ಸಲ್ಲಿಸ್ತಾರೆ. ಆ ನಂತರ 4 ಗಂಟೆಯ ಸಂದರ್ಭಕ್ಕೆ ಅವರ ಅಂತಿಮ ಸಂಸ್ಕಾರ ನಡೆಯಲಿದೆ. ಇದರ ನಡುವೆ ಕೇರಳದಿಂದ ಬಂದಂತಹ IT ಅಧಿಕಾರಿಗಳು ಇವರಿಗೆ ಮಾನಸಿಕವಾಗಿ ಕಿರುಕುಳವನ್ನ ನೀಡಿದ್ರು. ಹಾಗಾಗಿ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು ಅಂತೇಳಿ ಮೂಲಗಳು ತಿಳಿಸಿದೆ. ಇವರು ನೇರವಾಗಿ ಹತ್ತಿರದಿಂದ ತಮ್ಮ ಬಲಗೈನಿಂದ ಎದೆಗೆ ಗುಂಡು ಹಾರಿಸಿಕೊಂಡು ಮೃತಪಟ್ಟಿದ್ರು. ಅವರು ಗುಂಡು ಹಾರಿಸಿಕೊಂಡ 15-20 ನಿಮಿಷದ ನಂತರವಷ್ಟೇ ಹೊರಗಡೆ ಇದ್ದಂತಹ ಸಿಬ್ಬಂದಿಗೆ ಮತ್ತು IT ಅಧಿಕಾರಿಗಳಿಗೆ ವಿಷಯ ತಿಳಿಯಿತು. ಆಗ ಒಳ ಹೋಗಿ ನೋಡಿದಾಗ ಈ ಒಂದು ದಾರುಣ ಘಟನೆ ನಡೆದೇ ಹೋಗಿತ್ತು. ಕೂಡಲೇ ಅವರಿಗೆ HSR ಲೇಔಟ್ನಲ್ಲಿರುವಂತಹ ನಾರಾಯಣ ಹೃದಯಾಲಯಕ್ಕೆ ಸ್ಥಳಾಂತರ ಮಾಡಿದ್ರು ಕೂಡ ಅವರು ಬದುಕುಳಿಯಲಿಲ್ಲ. ಈ ಒಂದು ಸಾವಿಗೆ ಕೇರಳ ಮೂಲದ IT ಅಧಿಕಾರಿಗಳೇ ಕಾರಣ ಅಂತ ಹೇಳಿ ಕೂಡ ಉದ್ಯಮ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇದು ತನಿಖೆ ಆಗಬೇಕಾಗಿದೆ. ಇವರು ಈ ಮಟ್ಟಕ್ಕೆ ಇವತ್ತು ಹೋಗಿದ್ದಾರೆ ಅಂತಂದ್ರೆ ಅದ್ರ ಹಿಂದೆ ಏನಾಗಿದೆ ಅನ್ನೋದನ್ನ ತನಿಖೆ ಆಗಬೇಕಾಗಿದೆ. ಇದು IT ಪ್ರೆಷರ್ ಇತ್ತು ಅಂತ ಹೇಳಿ ಬಹುಶಃ ಇರ್ಬೋದೇನೋ ಅದು ಮುಂದಿನ ದಿನಗಳಲ್ಲಿ ಅದು ಗೊತ್ತಾಗ್ತೈತೆ. ಅವರ ಕುಟುಂಬ ವರ್ಗ ಅದನ್ನ ಹೇಳ್ತಾರೆ. ಇರ್ಬೋದು, ಆಗಿತ್ತು ಅಂತ ನಾವು ಕೇಳ್ಪಟ್ಟಿದ್ವಿ. ಆದರೆ ಇವತ್ತಿನ ರೈಡು ಏನಾಗಿದೆ ಅದು ಅತ್ಯಂತ ಪ್ರೆಷರ್ ಮಾಡಿದ್ರು ಅಂತೇಳಿ ಕೇಳ್ಪಟ್ಟೆ. ನಾನು ಅತ್ಯಂತ ಪ್ರೆಷರ್ ಕೊಟ್ಟರು ಅಂತೇಳಿ ಕೇಳ್ಪಟ್ಟೆ. ಅದು ಇರ್ಬೋದು. ನಮಗೂ ಕೂಡ ನಾನು ಕೋರ್ಟಲ್ಲಿದ್ದಾಗ ಸುದ್ದಿ ಈ ರೀತಿ ಬಂತು. ಆಮೇಲೆ ಕೇಳ್ಪಟ್ಟೆ. ಕಳೆದ 22ನೇ ತಾರೀಕು ಕೊನೆಯದಾಗಿ ನಮ್ಮ ಹತ್ರ ಮಾತಾಡಿದ್ರು. ಯಾವುದೋ ಕೇಸ್ ವಿಚಾರದಲ್ಲಿ ಅಪ್ಡೇಟ್ಸ್ ಕೇಳಿದ್ರು. ಅಪ್ಡೇಟ್ಗಳು ಹೇಳಿದ್ವಿ. 22 ನಂತರ ಆಮೇಲೆ ಅವರು ಇರಲಿಲ್ಲ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕಂಡಿರಲಿಲ್ಲ. ಇತ್ತೀಚೆಗೆ 26ನೇ ತಾರೀಕು ಗಣರಾಜ್ಯೋತ್ಸವ ದಿನದಂದು ದೇಶಕ್ಕೆ ಶುಭಾಶಯಗಳನ್ನು ಕೋರಿ ಗಣರಾಜ್ಯೋತ್ಸವದ ಮೆಸೇಜನ್ನು ಇನ್ಸ್ಟಾಗ್ರಾಮ್ದಲ್ಲಿ ಈ ಹಿಂದೆ ಇದೇ CJ ರಾಯರವರು ನಾನು 4-6 ಬಾರಿ ಸಾವಿನ ಬಳಿ ಹೋಗಿ ಬಂದಿದ್ದೇನೆ ಎನ್ನುವಂತಹ ಮಾತನ್ನು ಕೂಡ ತಿಳಿಸಿದ್ರು. ಆ ಒಂದು ಸಂದರ್ಭಕ್ಕೆ ತಕ್ಕಂತೆ ಹೇಳಿದ್ರು ಅಂತ ಅವರ ಸ್ನೇಹಿತರ ವಲಯದಲ್ಲಿ ಮಾತುಗಳು ಕೇಳಿ ಬರ್ತಿತ್ತು. ಇವರು ಸುಮಾರು 9,000 ಕೋಟಿ ರುಗಳ ಒಡೆಯರಾಗಿದ್ರು ಕೂಡ ಆತ್ಮಹತ್ಯೆ ನಿರ್ಧಾರ ಉದ್ಯಮ ವಲಯದಲ್ಲಿ ಎಲ್ಲರನ್ನು ಕೂಡ ತಲ್ಲಣಗೊಳಿಸಿದೆ. ನಿಜವಾಗ್ಲೂ ಕೂಡ ಕೇರಳ ಮೂಲದ IT ಅಧಿಕಾರಿಗಳು ಇವರಿಗೆ ಆ ಮಟ್ಟಕ್ಕೆ ಈ ಒಂದು ಮಾನಸಿಕವಾದಂತಹ ಹಿಂಸೆಯನ್ನ ನೀಡಿದ್ರ ಎನ್ನುವಂತ ಯಕ್ಷ ಪ್ರಶ್ನೆಗಳು ಈಗಾಗಲೇ SIT ರಚನೆ ಆಗಿದೆ. ಎಲ್ಲ ಅಧಿಕಾರಿಗಳನ್ನು ಕೂಡ ತೀವ್ರವಾದಂತಹ ತನಿಖೆಗೆ ಒಳಪಡಿಸಿದ್ದಾರೆ. ಸಾರ್ ನಮ್ಮಲ್ಲಿ ಎಂಪ್ಲಾಯ್ ತರ ಟ್ರೀಟ್ ಮಾಡಲ್ಲ. ನಮ್ದೇನಂದ್ರೆ ಒಂದು ಅವ್ರ ಮನೇಲಿ ಒಂದು ಹುಡುಗ ಥರ ನಮಗೆ ಟ್ರೀಟ್ ಮಾಡ್ತಾರೆ. ಏನಂದ್ರೆ ನಮ್ಮ ಹತ್ರ ಏನೋ ಒಂದು ಇಶ್ಯೂ ಅಂದರೆ
ಇವಾಗ ಏನೋ ತಪ್ಪು ಮಾಡಿದ್ರೆ ನಮ್ಮ ಹತ್ರ ಒவ்வೊಂದು ಪ್ರತಿಯೊಂದು ಹೇಳಿ ನಮ್ಮ ಹತ್ರ ಮಾಡ್ತಾರೆ. ಇವಾಗ ನಾವು ಇಲ್ಲಿ ಒவ்வೊಂದು ನಾವು ಮಾಡಿರೋದು ಸಾರ್ ಅವರು ಏನು ಇಂಟ್ರೆಸ್ಟ್ ಈಗ ಈ ಗಿಡ ಹಾಕಿದ್ದಾರೆ ಅಂದರೆ ಅವ್ರಿಗೆ ಏನು ಬೇಕಂದ್ರೆ ಇಲ್ಲಿ ಗಿಡ ಇಡಬೇಕಂದ್ರೆ ಅವ್ರು ಹೇಳಿದ ಪ್ರಕಾರ ಎಲ್ಲ ಮಾಡಿದ್ವಿ. ಒவ்வೊಂದು ಪ್ರತಿಯೊಂದು ಅವರು ಏನೇನು ಇಂಟ್ರೆಸ್ಟ್ ಮಾಡಿ ಅದ್ರ ಪ್ರಕಾರ ಹಾಕಿದ್ವಿ ಎಲ್ಲ. ಇಲ್ಲಿ ಅದ್ರ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂದರೆ ಇಲ್ಲಿ ಒவ்வೊಂದು ಅವ್ರು ಏನಂದ್ರೆ ಅದು ಅವ್ರ ಮನಸ್ಸಾರ ಹೇಳಿ ಮಾಡಿರೋದೆಲ್ಲ. ಈ ಜಾಗ ಅಂದ್ರೆ ಅವ್ರು ತುಂಬ ಈ ಬನಾನ ಅಂದ್ರೆ ಅವರೆಲ್ಲ ತುಂಬ ಇಷ್ಟ ಅವ್ರಿಗೆ. ಈ ಬನಾನ ಈ ಮರ ಸುತ್ತ ಇರೋದಂದ್ರೆ ಜಾಸ್ತಿ ಬಂದಿದೆ ಅಂದ್ರೆ ಈ ಜಾಗ ಫುಲ್ ಇದು ಮಾಡ್ತಾರೆ ಸರ್. ಅವರು ಲೈಕ್ ಮಾಡೋದು ಜಾಸ್ತಿ. ಯಾವಾಗ ಬಂದಿದೆ ಅಂದ್ರೆ ಈ ಜಾಗ ನೋಡ್ಕೊಂಡೇ ಹೋಗೋದು ಸರ್. ಅವರು ಗಾರ್ಡನ್ ಫುಲ್ ನ್ಯಾಚುರಲ್ ಇದು ಗಾರ್ಡನ್ ಗ್ರೀನ್ ಅಂದ್ರೆ ಅವ್ರಿಗೆ ಫುಲ್ ಇಂಟ್ರೆಸ್ಟ್. ಅದು ಈ ಏರಿಯಾ ಅಂದ್ರೆ ತುಂಬ ಇಷ್ಟ ಅವ್ರಿಗೆ. ಯಾವ ಥರ ನಿಮ್ಗೆ ವಿಚಾರ ಗೊತ್ತಾಯ್ತು? ನನ್ಗಂದ್ರೆ ನಾವು 4 ಗಂಟೆ ಮೇಲೆ ಗೊತ್ತಾಯ್ತು ಸರ್. ಅದು ನಾವಿನ್ನು TV ಚಾನಲ್ ಏನು ನೋಡ್ಕೊಂಡು ಹೋಗಿ ಆಮೇಲೆ ನಮ್ಗೆ ತುಂಬ ಬೇಜಾರಾಗಿದೆ ಸರ್. ಅದು CJ ರಾಯ್ ಅವರು ಈ ದುರಂತ ಏನಾಗಿದೆ ಅದು ಅತ್ಯಂತ ದಿಗ್ಭ್ರಮೆಯನ್ನು ಉಂಟು ಮಾಡಿದೆ. ನ್ಯಾಯಾಲಯದಲ್ಲಿದ್ದಾಗ ನನಗೆ ಈ ಸುದ್ದಿ ಕೇಳಿ ಅತ್ಯಂತ ದಿಗ್ಭ್ರಾಂತನಾದೆ. ಅದು ಒಂದು ದೊಡ್ಡ ಆಲದ ಮರ, ಅನೇಕ ಜನರಿಗೆ ಆಶ್ರಯವನ್ನು ಕೊಟ್ಟು ಅನೇಕ ಕಷ್ಟ ಕಾರ್ಪಣ್ಯಗಳಲ್ಲಿ ಅವರು ಭಾಗಿಯಾಗಿದ್ದರು. ಕಾನ್ಫಿಡೆಂಟ್ CJ ರಾಯರು ಅಂತಂದರೆ ಪೆಂಡಮಿಕ್ ಸೀಸನಲ್ಲೂ ಕೂಡ ಮನುಷ್ಯನನ್ನು ಮುಟ್ಕೊಳ್ಳೋಕ್ಕಾಗದಿರ್ತಕ್ಕಂಥ ಆರ್ಥಿಕ ಸ್ಥಗಿತದಲ್ಲೂ ಕೂಡ ತನ್ನ ಸಿಬ್ಬಂದಿ ವರ್ಗಕ್ಕೆ ಯಾವತ್ತೂ ಕೂಡ ಅವರು ಸಂಬಳಗಳನ್ನು ಕೊಡದೇ ಇರ್ತಾ ಇರಲಿಲ್ಲ. ಎಂಟೈರ್ ಸಂಬಳಗಳನ್ನು ಅವರು ಕೊಟ್ಟು ಅನೇಕ ಸಿಬ್ಬಂದಿಗಳ ಕಷ್ಟಗಳಲ್ಲಿ ಭಾಗಿಯಾಗಿದ್ದಂಥ ಒಂದು ದೊಡ್ಡ ಆಲದ ಮರ ಇವತ್ತು ಅವರನ್ನು ಕಳ್ಕೊಂಡಿರ್ತಕ್ಕಂಥದ್ದು. ಅನೇಕ ಅವರನ್ನು ನಂಬಿದ್ದಂಥ ಕುಟುಂಬಗಳು ಇವತ್ತು ಒಂದು ಅನಾಥ ಪ್ರಜ್ಞೆ ಕಾಣ್ತಾ ಇದೆ. ಇದೇನೇ ಇರ್ಲಿ, ಒಂದು ರೀತಿಯಾದಂತಹ ಮಾನವತಾವಾದಿಯಾಗಿದ್ದಂತಹ ಒಂದು ರೀತಿ ಸಮಾಜ ಸೇವೆಯನ್ನು ಕೇರಳ ಮೂಲದವರಾಗಿದ್ರು ಕೂಡ ಅಚ್ಚ ಕನ್ನಡವನ್ನ ಮಾತನಾಡ್ತಾ ಇದ್ರು. ಜನಿಸಿದ್ದು ಬೆಂಗಳೂರಿನಲ್ಲಿಯೇ. ಕನ್ನಡ ಅಂತಂದ್ರೆ ಅವರಿಗೆ ಎಲ್ಲಿಲ್ಲದ ಪ್ರೀತಿಯಾಗಿದ್ದಂತ ಕನ್ನಡ ಪ್ರೇಮಿಯಾಗಿದ್ದಂಥವರು ಕೂಡ CJ ರಾಯ್ ಕೇವಲ ರಿಯಲ್ ಎಸ್ಟೇಟ್ ಉದ್ಯಮ ಅಷ್ಟೇ ಅಲ್ಲ, ಸಿನಿಮಾ, ಹಣಕಾಸು ವ್ಯವಹಾರಗಳು, ಈ ರೀತಿಯಾದಂತಹ ಬೇರೆ ಬೇರೆ ರೀತಿಯಾದಂತಹ ವ್ಯವಹಾರಗಳನ್ನ ಮಾಡ್ತಿದ್ರು. ಅತಿ ಹೆಚ್ಚು ಹೂಡಿಕೆಯನ್ನ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಅದು ಸರ್ಜಾಪುರ ರಸ್ತೆ, ಅತ್ತಿಬೆಲೆ ರಸ್ತೆ, ಬನ್ನೇರುಘಟ್ಟ ರಸ್ತೆಗಳಲ್ಲಿ ಸಾವಿರಾರು ಕೋಟಿ ರುಗಳ ಹೂಡಿಕೆಯನ್ನ ಮಾಡಿದ್ದಾರೆ. ಈಗಲೂ ಕೂಡ ಅವರಿಗೆ ಸಾವಿರಾರು ಕೋಟಿ ಅವರ ಕಂಪನಿಗೆ ಬರಬೇಕಿದೆ ಎನ್ನುವಂಥದ್ದು ಆ ಒಂದು ಸ್ನೇಹಿತರ ವಲಯದಲ್ಲೂ ಕೂಡ ಮಾತುಗಳು ಕೇಳಿ ಬರ್ತಾ ಇದೆ. ಈ ಒಂದು ಕಾನ್ಫಿಡೆಂಟ್ ಕ್ಯಾಸ್ಕಾಡ್ ನ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಆ ಒಂದು ಸಿಬ್ಬಂದಿ ಏನ್ ಹೇಳಿದ್ರು ಅದನ್ನ ನೋಡಿ ಬರೋಣ ಬನ್ನಿ. ಬೆಂಗಳೂರಿಗೆ ಬಂದಾಗ 97ನಲ್ಲಿ ನಾವು ಬೆಂಗಳೂರಿಗೆ ಬಂದ್ವಿ. ನಮಗೆ ಇಲ್ಲಿ ರೆಸಾರ್ಟ್ ಓಪನ್ ಆದಾಗ ನಮಗೆ ಗೊತ್ತಾಯಿತು ಡಾಕ್ಟರ್ CJ ರಾಯ್ ಸರ್ ರೆಸಾರ್ಟ್ ಓಪನ್ ಮಾಡಿದ್ದಾರೆ ಅಂತ. 2007ನಲ್ಲಿ ನಮಗೆ ತುಂಬ ಫ್ರೆಂಡ್ಲಿ ಆಗಿದ್ದರು. ಆದರೆ ಸ್ಟಾಫ್ ಥರ ನೋಡ್ತಿರ್ಲಿಲ್ಲ, ನಮಗೆ ತುಂಬ ಫ್ಯಾಮಿಲಿ ಮೆಂಬರ್ಸ್ ಥರ ನೋಡ್ತಾಯಿದ್ರು. ಪ್ಲಸ್ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಆಗಿ ಕ್ರಿಕೆಟ್ ಇತ್ತು ಅವ್ರಿಗೆ. ತುಂಬ ನೇಚರ್ಸ್ ಬಗ್ಗೆ ತುಂಬ ಇಷ್ಟಪಡ್ತಿದ್ರು. ಎಲ್ಲ ಸ್ಟಾಫ್ನು ತುಂಬ ಕರುಣೆಯಿಂದ ನೋಡಿ ತುಂಬ ಪ್ರೀತಿಯಿಂದ ನೋಡ್ತಾಯಿದ್ರು. ಅವ್ರಿಗೆ ಇಲ್ಲದ್ದು ನಮಗೆ ತುಂಬ ದುಃಖವಾಗಿದೆ. ಪ್ರತಿ ವರ್ಷ ಇಲ್ಲೇ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊತಾ ಇದ್ರು. ಫೆಬ್ರವರಿ 12ನೇ ತಾರೀಕು ಅವರು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿದ್ರು ಮತ್ತು ಕಾನ್ಫಿಡೆಂಟ್ ಡೇ ಅವತ್ತೇ ಅವ್ರು ಮಾಡ್ತಾಯಿದ್ರು. ತುಂಬ ವಿಜೃಂಭಣೆಯಿಂದ ಮಾಡ್ತಿದ್ರು. ಎಲ್ಲ ಸ್ಟಾಫ್ನು ತುಂಬ ಹ್ಯಾಪಿಯಾಗಿ ಮಾಡ್ತಾಯಿದ್ರು. ಇವಾಗ ಅವರಿಲ್ಲದ್ದು ನಮಗೆ ತುಂಬ ದುಃಖ ಆಗಿದೆ. ಕಾನ್ಫಿಡೆಂಟ್ ಗ್ರೂಪ್ನ ಮಾಲೀಕರು ಖಂಡಿತ ಇಲ್ಲ. ನೆನ್ನೆನೂ ನೀವು ಮೀಡಿಯಾದಲ್ಲಿ ಬರೋವರೆಗೂ ನಮಗೂ ಅದ್ರ ಬಗ್ಗೆ ಇದಾಗಿರಲಿಲ್ಲ. ನಮಗೂ ತುಂಬ ಇದು ಮುಜುಗರ ಆಗಿ ನಮಗೂ ಇದನ್ನು ನಂಬಿಕೆ ಆಗ್ದಂಗೆ ಇದಾಗಿತ್ತು. ಇಲ್ಲ, ಆ ಥರ ಅವ್ರದ್ದು ಇರಲಿಲ್ಲ. ಅವ್ರದ್ದು ಧೈರ್ಯವಂತ ಮನುಷ್ಯರು ಸರ್ ಅವರು. ಸಾರ್ಗೂ ನನಗೂ ತುಂಬ ವರ್ಷಗಳು, ಅಂದರೆ ನಾನು 98ರಿಂದ ಸಾರ್ ಜೊತೆ ಇದ್ದೀನಿ. 98ರಿಂದ ಅಲ್ಲಿ ಅವರು ಹುಟ್ಟದಬ್ಬ ಆಗ್ಬೋದು, ಅವ್ರದ್ದೇನೇ ಕೆಲಸ ಆಗಲಿ ನಾನೇ ಮಾಡ್ಕೊಂಬಂದಿದ್ದೀನಿ. ನಂದು ಸೌಂಡ್ ಲೈಟಿಂಗ್ ಕೆಲಸ. ಅವ್ರದ್ದೇನೋ ಒಂದು ಚಿಕ್ಕ ಶಾಮಿಯಾನ ಹಾಕಬೇಕಾದ್ರೂ ಚೇರ್ ಹಾಕಬೇಕಾದ್ರೂ ನನಗೆ ಹೇಳ್ತಾಯಿದ್ರು. ಆಮೇಲೆ ಸಾರ್ ಈಗ ನಮಗೆ ಇಷ್ಟು ಬೃಹದಾಕಾರ ಇಷ್ಟು ದೊಡ್ಡದಾಗಿ ಎಮ್ಮರವಾಗಿ ಬೆಳೆದ್ರೂ ಅವರೇ ಇದರಲ್ಲೇ ನಾವು ಇರ್ತಾಯಿದ್ವಿ. ಯಾಕಂದರೆ ಅವರು ಇಷ್ಟು ದೊಡ್ಡದಾಗಿ ಬೆಳೆದ್ರೂ ನಮ್ಮಂಥವ್ರನ್ನ ಕೈ ಬಿಡ್ತಾ ಇರಲಿಲ್ಲ. ನಮಗೆ ಕರೆದು ಕೆಲಸ ಹೇಳೋರು. ದುಬೈಯಲ್ಲಿದ್ದರು, ಅವ್ರು ಅಲ್ಲಿಂದನೇ ಫೋನ್ ಮಾಡಿ ಕನ್ನಡದಲ್ಲೇ ಮಾತಾಡ್ತಾಯಿದ್ರು. ಕನ್ನಡದಲ್ಲಿ ಮಾತಾಡಿ ನಮಗೆ ಮನ್ರಾಜ್ ಈ ಥರ ಕೆಲಸ ಇದೆ ಮಾಡಪ್ಪ ಅಂತ ಹೇಳ್ತಾಯಿದ್ರು. ಪ್ರತಿ ವರ್ಷ ಬರ್ತ್ಡೇ ನಾವೇ ಮಾಡ್ತಾಯಿದ್ವಿ, ನಮ್ಮ ಕಾನ್ಫಿಡೆಂಟ್ ಕ್ಯಾಸ್ಕೇಡಲ್ಲೇ ಮಾಡ್ತಾಯಿದ್ವಿ. ಅದೆಲ್ಲ ನಮ್ಗೆ ಒಂಥರ ಖುಷಿ ಆಗ್ತಾಯಿತ್ತು. ಅವರೇ ಫೋನ್ ಮಾಡಿಬಿಟ್ಟು ನೋಡಪ್ಪ ಈ ಥರ ಬರ್ತಾಯಿದ್ದೀನಿ ಎಲ್ಲ ರೆಡಿ ಮಾಡ್ಕೊಂತ ಹೇಳೋರು ಅಷ್ಟೇ. ನಾವೆಲ್ಲ ನಮಗೆ ಯಾವ ಥರ ಬೇಕೋ ಆ ಥರ ಎಲ್ಲ ರೆಡಿ ಮಾಡ್ತಾಯಿದ್ವಿ. ಇದು ವರ್ಷ ಅಂದರೆ 98ರಿಂದನೂ 2025ವರೆಗೂ ಒಂದು ವರ್ಷ ಬಿಟ್ಟು ಮಿಕ್ಕಿದೆಲ್ಲ ವರ್ಷ ಬರ್ತ್ಡೇ ನಾವೇ ಮಾಡಿದ್ದೀವಿ. ಕಾನ್ಫಿಡೆಂಟ್ ಕೇಸ್ಗಳಲ್ಲೇ ಮಾಡಿದ್ವಿ. ರಾಜ್ಕುಮಾರ್ ಪಾರ್ಕ್ ಅಂತಲೇ ಇಟ್ಟಿದ್ದಾರೆ. ಆಮೇಲೆ ಪಕ್ಕದಲ್ಲಿ ಸ್ಟೇಡಿಯಂ ಇದೆ. ಇದಕ್ಕೆ ರಾಜ್ಕುಮಾರ್ ಸ್ಟೇಡಿಯಂ ಅಂತಲೇ ಹೆಸರಿಟ್ಟಿದ್ದಾರೆ. ರಾಜ್ಕುಮಾರ್ ಪಾರ್ವತಮ್ಮ ಅಮ್ಮನ ಕರ್ಕೊಂಬಂದೆ ಅವ್ರ ಕೈಯಲ್ಲಿ ಇನಾಗ್ರೇಷನ್ ಮಾಡ್ತಿರೋದು. ಆಗಲೇ ಅವ್ರಿಗೆ ಕನ್ನಡ ಅಂದ್ರೂ ತುಂಬ ಇಷ್ಟ. ಅದಕ್ಕೆ ಎಲ್ಲ ಕಡೆ ಹೆಸರು ಅಷ್ಟೇ ಕನ್ನಡದಲ್ಲೇ ಅವ್ರು ಹಾಕ್ತಾಯಿದ್ರು. ರಾಜ್ಕುಮಾರ್ ಕ್ರೀಡಾಂಗಣ ಅಂತಲೇ ಹಾಕಿದ್ದಾರೆ.
ಇಲ್ಲೇ ಅಂದರೆ ಆಗ ಕರೋನಾದಲ್ಲಿ ಅವ್ರದ್ದು ತಂದೆಯವರು ತೀರ್ಕೊಳ್ತಾರೆ. ಆ ತೀರ್ಕೊಂಡಾಗ ಅದು ಕರೋನಾ ಕಾಲದಲ್ಲಿ ನಿಮಗೆಲ್ಲ ಗೊತ್ತಲ್ಲ ತುಂಬ ಕಷ್ಟ ಆಗ್ತಾಯಿತ್ತು. ಏನಪ್ಪ ಇಷ್ಟೆಲ್ಲ ಆಗಿ ಇಷ್ಟೆಲ್ಲ ಕಷ್ಟಪಡಬೇಕಲ್ವಾ ಒಂದು ಅಂತ್ಯಕ್ರಿಯೆಗೆ ಅಂತ ಯೋಚನೆ ಮಾಡಿ ಅವರು ನಂದು ಅಕಸ್ಮಾತ್ ಏನೋ ಈ ಥರ ಏನಾದರೂ ಆದರೆ ಇಲ್ಲೇ ಜಾಗ ಅಂತ ಅವರೊಂದು ತೋರಿಸ್ಕೊಟ್ಟಿದ್ರು. ಅದರ ಭಾವನೆಗಳೇ ಅವ್ರಿಗೆ ಇರ್ತಾ ಇರಲಿಲ್ಲ. ಅವ್ರು ಬಂದ ತಕ್ಷಣವೇ ಬಾಪ ಹೆಂಗಪ್ಪ ಇದೆಯಾ ನಮ್ಮನ್ನೆಲ್ಲ ಎಲ್ಲರೂ ಕೇಳೋರು. ಈಗ ನಾನು ಬಂದರೆ ಏನಪ್ಪ ತೊಗೊಂಡೆ ಹೊಸದು ಅಂತ ಕೇಳೋರು. ಅಂದರೆ ಉರ್ದುಂಬಿಸ್ತಾಯಿದ್ರು. ಈ ವರ್ಷ ಏನಾದರೂ ಒಂದು ತೊಗೊಂಡ್ರೆ ಬರೋ ವರ್ಷ ಇನ್ನೂ ತೊಗೋಬೇಕು. ತೊಗೊಂಡ್ರೇ ಅವ್ರಿಗೆ ನಾವು ಆನ್ಸರ್ ಮಾಡೋಕ್ಕಾಗ್ತಾಯಿತ್ತು. ಅಟ್ಲೀಸ್ಟ್ ನಾವು ಅವ್ರಿಗೆ ಆನ್ಸರ್ ಮಾಡಬೇಕಂತಲ್ಲಾದರೂ ಏನಾದರೂ ತೊಗೊಳ್ತಾ ಇದ್ವಿ. ಸರ್ ಈ ವರ್ಷ ನಾನು ಒಂದು ಜನರೇಟರ್ ತೊಗೊಂಡೆ, ಈ ವರ್ಷ ಒಂದು ಸೌಂಡ್ ತೊಗೊಂಡೆ, ಆ ಥರ ಅಂತ ಹೇಳ್ಕೊಳ್ತಾ ಹೋಗ್ತಾಯಿದ್ವಿ. ಅದೇ ಥರ ಪ್ರತಿಯೊಬ್ಬರಿಗೂ ಏನಮ್ಮ ಚೆನ್ನಾಗಿದೆಯಾ ಏನಪ್ಪ ಚೆನ್ನಾಗಿದೆ ಅಂತಲೇ ಕೇಳ್ತಾಯಿದ್ರು. ಆಗಿದೆ ಅವ್ರಿಗೆ ಯಾರಿಗಾರಿಗೆ ಆಗುತ್ತೋ ಅವ್ರಿಗೆಲ್ಲನೂ ಅವ್ರ ಕೈಲಾಗಿದ್ದ ಮಟ್ಟಿಗೆ ಸಹಾಯನೂ ಮಾಡ್ತಾಯಿದ್ರು. ಕಷ್ಟ ಸುಖ 100% ಸರ್. ಅದು ಅದರಲ್ಲೇನು ಇದೇ ಇಲ್ಲ. ಇಲ್ಲಿ ವೀರಪ್ಪ ನೈಟ್ಸ್ ಅಂತ ಇದೆ, ಅಲ್ಲಿ ಕೂತ್ಕೊಳ್ತಾಯಿದ್ರು. ತುಂಬ ಇಷ್ಟ ಆಗ್ತಾ ಇದ್ದು ರಾಜ್ಕುಮಾರ್ ಸ್ಟಡಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.